ವಿವರ. ಒಡಿಯೂರು ಶ್ರೀ ಗುರುದೇವ ದತ್ತ ಸಂಸ್ಥಾನದ ಶ್ರೀ ಗುರುದೇವ ಜ್ಞಾನ ಮಂದಿರದಲ್ಲಿ ಶ್ರೀಗಳ ಜನ್ಮದಿನೋತ್ಸವದ ಅಂಗವಾಗಿ ನಡೆದ ಗ್ರಾಮೋತ್ಸವ ಸಭೆಯಲ್ಲಿ ಗ್ರಾಮೋದಯ ಕೃತಿ ಬಿಡುಗಡೆ ಹಾಗೂ ಪರಪೇಕ್ಷಿತರಿಗೆ ಸಹಾಯಹಸ್ತ ಕಾರ್ಯಕ್ರಮ ಗುರುವಾರದಂದು ನಡೆಯಿತು. ಗುರುವಾರ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವರ ಜ್ಞಾನ ಮಂದಿರದಲ್ಲಿ ಶ್ರೀಗಳ ಜನ್ಮದಿನೋತ್ಸವದ ಅಂಗವಾಗಿ ನಡೆದ ಗ್ರಾಮೋತ್ಸವ ಸಭೆಯಲ್ಲಿ ಗ್ರಾಮೋದಯ ಕೃತಿ ಬಿಡುಗಡೆ ಮಾಡಿ ಆಶೀರ್ವಚನ ನೀಡಿದರು. ಶ್ರೀಗಳ ಜನ್ಮದಿನೋತ್ಸವದ ಸಮಿತಿ ಅಧ್ಯಕ್ಷ ಎಚ್.ಕೆ. ಪುರುಷೋತ್ತಮ ಸ್ವಾಗತಿಸಿದರು. ಅನಂತವಾಗಿ ವಂದನೆ ಮೂಲಕ ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸುತ್ತೇನೆ. ಪ್ರಜ್ಞಾವಂತ ಪ್ರಜೆಗಳ ನಿರ್ಮಾಣವಾದಾಗ ರಾಷ್ಟ್ರಸ್ಥಾನ ಸಾಧ್ಯ. ಯುವ ಸಮಾಜದಿಂದ ಭ್ರಷ್ಟಾಚಾರ, ದುಶ್ಚಟ ಮುಕ್ತ ಸಮಾಜ ನಿರ್ಮಾಣವಾಗುತ್ತದೆ ಎಂದು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಹೇಳಿದರು. ಈಗಾಗಲೇ ಒಳ್ಳೆ 100 ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ ಅಂತ ಹೇಳಿ ನಮಗೆ ಸಂತಸ ಆಗ್ತಾ ಇದೆ. 100 ಮಕ್ಕಳು ಒಂದಷ್ಟು ಸುಸಂಸ್ಕೃತರಾಗಬೇಕಾ, ಮಕ್ಕಳಿಗೆ ಸರಿಯಾದ ಶಿಕ್ಷಣವನ್ನು ಕೊಡಿಸುವ ಒಂದು ಪ್ರಯತ್ನ ಪಟ್ಟಾಗ ಅದು ನಿಜವಾದ ಒಂದು ಆದರ್ಶವಾದ ಸಮಾಜವನ್ನು ಕಟ್ಟಿದಂತಾಗುತ್ತದೆ ಅನ್ನೋ ನಮ್ಮ ದೃಷ್ಟಿ. ಅದರಿಂದ ಅದು ನಡೆಯುತ್ತಾ ಇದೆ. ಈ ಸಂದರ್ಭದಲ್ಲಿ ಬೇರೆ ಬೇರೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಮತ್ತು ಹಲವು ಜನ ನಮ್ಮ ಜೊತೆಗಿರಬೇಕು ಅಂತ. ಈಗ ಯಾರನ್ನು ನೋಡಿದ್ರು ಎಲ್ಲರೂ ನಮ್ಮವರು ಅಂತ ಕಾಣುವಂಥದ್ದು. ನೀವು ನೋಡಿ ನಿಮ್ಮೊಂದಿಗೆ ಇಲ್ಲಿ ಕಾಣುವಂತಹ ವಿಚಾರವನ್ನು ನೋಡಿದ್ರೆ ಎಲ್ಲರೂ ನಮ್ಮವರು ಅನ್ನೋದು ಆತ್ಮೀಯ ಭಾವನೆಯಿಂದ ಎಲ್ಲರೂ ಸೇರಿಕೊಡುತ್ತಾರೆ. ಇಲ್ಲಿ ಜಾತಿ ಮತ ದೇಶ ಯಾವುದನ್ನು ಬಿಟ್ಟು ಒಂದು ರೀತಿಯಲ್ಲಿ ಸೇವೆ ಅನ್ನುವಂಥ ಒಂದು ಕಾರ್ಯದಲ್ಲಿ ಎಲ್ಲರೂ ಅವರನ್ನು ತೊಡಗಿಸಿಕೊಂಡರು. ಇದು ಯಾಕೆಂದ್ರೆ ನಮ್ಮ ಗ್ರಾಮ ಅಲ್ಲಲ್ಲಿರುವಂತ ಒಂದು 100ಕ್ಕಿಂತ ಬಿಟ್ಟು 125 ಕಾರ್ಯಕ್ರಮಗಳು ಸ್ವಚ್ಛ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಕೆಲವು ಕಡೆ ಒಂದು ವಾರದಿಂದ ಮಾಡಿದವರು ಕೂಡ ಇದ್ದಾರೆ. ನಾವು ಮೆಚ್ಚುಗೆಯನ್ನು ಖಂಡಿತ ಇರಬೇಕು. ಯಾಕಂದ್ರೆ ಅವರನ್ನ ಸ್ವಇಚ್ಛೆಯಿಂದ ಮಾಡಿದ್ದಾರೆ. ಒತ್ತಡ ಯಾರಿಗೂ ಆಗ್ತಿಲ್ಲ, ಯಾವ ಕಾರ್ಯಕ್ರಮಗಳಿಗೂ ಇಲ್ಲ. ಪ್ರೀತಿಯಿಂದ ಮಾಡೋದ್ರೆ ನಮ್ಮ ಜೊತೆಗೆ ಬನ್ನಿ ಅಂತ ನಮ್ಮನ್ನು ಮಾತುಷ್ಟೇ. ಸಂಸದ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ, ಸಮಸ್ಯೆ ಬಂದಾಗ ನಿವಾರಣೆ ಮಾಡಿ ಸಮಾಜ ಉಳಿಸುವಲ್ಲಿ ಗುರು ಪರಂಪರೆಗಳ ಪಾತ್ರ ಮಹತ್ವದ್ದು. ವ್ಯಕ್ತಿ ನಿರ್ಮಾಣ ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಗುರುದರ್ಶನವಾಗಬೇಕು. ಗುರು ಪರಂಪರೆ ದೇಶವನ್ನು ಉಳಿಸಿದೆ ಎಂದರು. ಗ್ರಾಮ ಸಂಸ್ಕೃತಿ ಭಾರತ ಆತ್ಮ ಅದು ಗ್ರಾಮ. ಹಾಗಾಗಿ ಗ್ರಾಮ ಸಂಸ್ಕೃತಿಯೇ ರಾಮ ಸಂಸ್ಕೃತಿ. ಗ್ರಾಮ ಸಂಸ್ಕೃತಿಯನ್ನು ಉದ್ದೀಪನ ಮಾಡತಕ್ಕಂಥ ಕಾರ್ಯಗಳಾಗಬೇಕು. ಆಗ ರಾಷ್ಟ್ರ ಶಕ್ತಿ ಜಾಗೃತಿ ಆಗುತ್ತೆ ಅಂತ ಚಾಣಕ್ಯ ಹೇಳ್ತಾನೆ. ನನಗೆ ಚಾಣಕ್ಯ ಅನುಕರಣೆಯನ್ನು ಮಾಡಿರ್ತಕ್ಕಂಥ ಒಂದು ಮಠ ಒಡಿಯೂರು ಮಠ ಅಂತ ನಮ್ಮ ಹೆಮ್ಮೆ ಇರುತ್ತೆ. ವಿಸರ್ಜನ ಶಕ್ತಿ ಸಂಸ್ಕಾರ ಭರಿತವಾಗಿರ್ತಕ್ಕಂಥ ಜೀವನ ಮುಖಾಂತರ ಸಮಾಜ ಪರಿವರ್ತನೆ ಮಾಡತಕ್ಕಂಥ ಕಾರ್ಯಗಳ ಅದ್ಭುತ ಚಿಂತನೆ ಇಲ್ಲಿ ನಡೆದಿದೆ. ನಮ್ಮ ಬಹಳ ವರ್ಷ ಪರಮ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದಕ್ಕೆ ಇತರಕ್ಕೆ ಇದೆ. ಬಹಳ ಹೆಮ್ಮೆಯ ನಾವು ಬಾಲ್ಯದ ದಿನದಿಂದಲೇ ಒಡಿಯೂರಿನ ಸಂಬಂಧಗಳನ್ನು ಬೆಳೆಸಿದವ. ಇವತ್ತು ಲೋಕಸಭಾ ಸದಸ್ಯನಾಗಿ ಆ ಸಂಬಂಧವನ್ನು ಇಟ್ಟುಕೊಂಡವ. ಕಾರ್ಯದ ಒತ್ತಡದಿಂದ ಬರುವಾಗ ಸಮಯಗಳು ವ್ಯತ್ಯಾಸಗಳ ಯಾಕೆ ಉಲ್ಲೇಖ ಮಾಡಿದೆ. ವಿದ್ಯಾಭ್ಯಾಸ ಮುಂದುವರಿಕೆಗೆ 203 ವಿದ್ಯಾರ್ಥಿಗಳಿಗೆ 4.83 ಲಕ್ಷ ರು, ಪ್ರತಿಭಾ ಪುರಸ್ಕಾರ 18 ಮಕ್ಕಳಿಗೆ 29.5 ಸಾವಿರ ರು, ವೈದ್ಯಕೀಯ ಶುಶ್ರೂಷೆಗೆ 125 ಜನರಿಗೆ 3.97 ಲಕ್ಷ ರು, ಸಂಘ ಸಂಸ್ಥೆ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ 35 ಕೇಂದ್ರಗಳಿಗೆ 5.89 ಲಕ್ಷ ರು, ನವನಿಕೇತನ ಮನೆ ರಿಪೇರಿ ಶೌಚಾಲಯ ನಿರ್ಮಾಣಕ್ಕೆ 21, ಫಲಪ್ರೇಕ್ಷಿತರಿಗೆ 4.23 ಲಕ್ಷ ರು, ಮಂಗಳ ಕಾರ್ಯಕ್ಕೆ 23 ಫಲಪ್ರೇಕ್ಷಿತರಿಗೆ 69 ಸಾವಿರ ರು ಸಹಾಯಹಸ್ತ ವಿತರಿಸಲಾಯಿತು. ಮಂಗಳೂರು
ನಗರದ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಸುರೇಶ್ ಬಲ್ಲಾಲ್, ಮಂಗಳೂರು ಎಸಿ ರೇಣುಕಾ ಪ್ರಸಾದ್, ಬಂಟ್ವಾಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ ಸಿ, ಮುಂಬೈ ಒಡಿಯೂರು ಶ್ರೀ ಗುರುದೇವ ಸೇವಾ ಬಳಗದ ಉಪಾಧ್ಯಕ್ಷ ಚಂದ್ರಾಸ್ಯಂ, ರೈ ಬೋಳ್ನಾಡು ಗುತ್ತು, ಒಡಿಯೂರು ಶ್ರೀ ವಿವಿಧೋದ್ದೇಶ ಸೌಹಾರ್ದ ಸರ್ಕಾರಿ ಅಧ್ಯಕ್ಷ ಎ ಸುರೇಶ್ ರೈ, ಶ್ರೀ ಗುರುದೇವ ಗ್ರಾಮ ವಿಕಾಸ ಯೋಜನೆಯ ಪ್ರಧಾನ ಸಂಚಾಲಕ ಟಿ ತಾರನಾಥ್ ಕೊಟ್ಟಾರಿ ಉಪಸ್ಥಿತರಿದ್ದರು.